ಮುನ್ರಾಜ್ ಸರ್, ಇದ್ರ ಜೊತೆ ಈ ಒಂದು ಸೆಕ್ಷನ್ 1A ಅಲ್ಲಿ ಕರಗಳು, ನಿರ್ಬಂಧಗಳು ಮತ್ತು ಷರತ್ತುಗಳ ವಿಧಿಸೋದಕ್ಕೆ ಇದಕ್ಕೂ ಚೀಫ್ ಆಫೀಸರ್ ಮತ್ತು ಕಮಿಷನರ್ಗೆ ರೈಟ್ಸ್ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ಏನು ಮಾಡ್ತಾ ಇದ್ದಾರೆ, ಪೆನಲ್ಟಿ ಇಂಪೋಸ್ಡ್ ಎಟ್ ಟೈಮ್ ಆಫ್ ಇಶ್ಯೂಯನ್ಸ್ ಆಫ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಫಾರ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟು, ರೆಗ್ಯುಲರೈಸೇಷನ್ ಪೆನಲ್ಟಿಗೂ ರೈಟ್ಸ್ ಇವರು ಕಮಿಷನರ್ಗೆ ಕೊಡ್ತಾ ಇದ್ದಾರೆ ಟು ಫಿಕ್ಸ್ ದ ಪೆನಲ್ಟಿ. ಅದು ಅಟ್ಲೀಸ್ಟ್ ಬಾಡಿಯಲ್ಲಿ ಇಡಬೇಕಲ್ಲ ಸರ್. ಇಶ್ಯೂ ಮಾಡೋಕ್ಕೆ ಲೈಸೆನ್ಸ್ ಓಕೆ, ಬಟ್ ಎಷ್ಟು ಫೈನು ಅಥವಾ ಎಷ್ಟು ಪೆನಲ್ಟಿ ಅಂತ ಇಂಪೋಸ್ ಮಾಡೋಕ್ಕೆ ಅದಕ್ಕೂ ರೈಟ್ಸ್ ಕಂಪ್ಲೀಟ್ಲಿ ಇವರು ಕಮಿಷನರ್ಗೆ ಅಥವಾ ಚೀಫ್ ಆಫೀಸರ್ಗೆ ಕೊಡ್ತಾ ಇದ್ದಾರೆ ಸರ್ 1A ಸೆಕ್ಷನ್ ಅಡಿ. ಅಧ್ಯಕ್ಷರೇ, ಪುರಸಭೆ, ಪಟ್ಟಣ ಪಂಚಾಯತ್, ನಗರ ಪಂಚಾಯತಿಗಳಿವೆ. ಅದಕ್ಕೆ ಸಂವಿಧಾನಾತ್ಮಕವಾಗಿ ಚುನಾವಣೆ ನಡೆದು ಅದರಲ್ಲಿ ಆಮೇಲೆ ಅಧ್ಯಕ್ಷರು, ಸದಸ್ಯರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ. ಆ ಒಂದು ಸಾಮಾನ್ಯ ಸಭೆ ಪ್ರತಿ ತಿಂಗಳು ನಡೆಯುತ್ತದೆ. ಆ ಸಾಮಾನ್ಯ ಸಭೆಯಲ್ಲಿ ಅಜೆಂಡವನ್ನಿಟ್ಟು ಅಜೆಂಡದಲ್ಲಿ ಸೇರಿಸಿಕೊಂಡು ಅಲ್ಲಿ ತೀರ್ಮಾನ ಆಗಬೇಕಲ್ಲದೆ ನೇರವಾಗಿ ನಮ್ಮ CEO ಅಥವಾ AC ಅವರು ಮಾಡಿದರೆ ಇದಾಗದೆ ಬಾಡಿಗೆ ಏನು ಗೌರವ ಇದೆ? ಹೇಳದೆ ಕೇಳದೆ ಎಲ್ಲ ಸೆಕ್ರೆಟರಿ ಮಾಡೋದಿದ್ರೆ ಈಗ ಇಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಸೆಕ್ರೆಟರಿ ಮಾಡ್ಲಿಕ್ಕೆ ಆಗ್ತದ? ಬರಬಾರ್ದು ಅದು ಅಂತ. ಅಲ್ಲ, ಇದನ್ನು ಪಾಸ್ ಮಾಡೋದಾದ್ರೆ ತಿದ್ದುಪಡಿಯೊಂದಿಗೆ ಅಂತೇಳಿ ಪಾಸ್ ಆಗಬೇಕು. ಚೀಫ್ ಆಫೀಸರ್ ಆಗಲಿ, ಕಮಿಷನರ್ ಆಗಲಿ, ಬರೀ ಬಿಲ್ಡಿಂಗ್ ಪ್ಲಾನ್ ಸಲಹೆಗೆ, ಬೇರೆ ಎಲ್ಲ ಕೌನ್ಸಿಲ್ಗೆ ಅಧಿಕಾರ ಇದೆ. ಮತ್ತೆ ಇದು ಇಲ್ಲ ಬಿಲ್ಡಿಂಗ್ ಪ್ಲಾನ್ ಇಂಪಾರ್ಟೆಂಟ್ ಇದೆ, ಆದರೂ ಪಬ್ಲಿಕ್ 3 months 6 monthsನಲ್ಲಿ ಅಲ್ಲಿ ತುಂಬ ತೊಂದರೆನಲ್ಲಿದ್ದಾರೆ. ಎಸ್ಪೆಷಲಿ ಮೊನ್ನೆ ರೀಸೆಂಟ್ಲಿ ಏನಾಗಿದೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ. OC ಕೊಡಬೇಕಂದ್ರೂ ಬೇಸಿಕ್ ಫೆಸಿಲಿಟೀಸ್ ಅವರಿಗೆ OC ಕಂಪಲ್ಸರಿ ಬೇಕು, ಇಲ್ಲಾಂದ್ರೆ ಎಲೆಕ್ಟ್ರಿಸಿಟಿ ಕೊಡಬಾರ್ದು, ವಾಟರ್ ಸಿಸ್ಟಮ್ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಬಂದಿದೆ. ಅದರಿಂದ ಸುಮಾರು ಜನ ಅಲ್ಲಿ ತೊಂದರೆನಲ್ಲಿದ್ದಾರೆ. ಮತ್ತು ಇದು ಒಂದು ಬಂದರೂ ಕೌನ್ಸಿಲ್ ಅಂದರೂ ಯಾವಾಗಲೂ ಕೌನ್ಸಿಲ್ ನಿಮ್ಮ ಎಲ್ಲರ ಹತ್ರ ಇದೆ. ಮೆಂಬರ್ಸ್ ಮಂತ್ಲಿ ಸೇರಿಸ್ಬೋದು, ಆದರೂ ಮೀಟಿಂಗ್ ಫಿಕ್ಸ್ ಆಗಬೇಕಂದ್ರೂ 3 months ಇಲ್ಲಾಂದ್ರೂ 6 months ಆಗ್ತದೆ. ನಾವು ಸದಸ್ಯರು, ಅದಕ್ಕೆ MLAಗಳಿವೆ, ಬೋರ್ಡಿನ ನಾವು ಸದಸ್ಯರು MLAಗಳು ತಿಂಗಳು ಆಗ್ಬೇಕು. ಇಲ್ಲ, ತಮ್ದು ಏನ್ ಸಜೆಷನ್ ಇದೆ? ಏನ್ ಸಜೆಷನ್ ಇಲ್ಲ. ಇದು ಅವ್ರು ಹೇಳ್ದಂಗೆ ನಿಜವಾಗ್ಲೂ ಕಮಿಷನರಿಗೆ ಕೊಡಬೇಡಿ, ಅಲ್ಲಿ ಲೋಕಲ್ ಬಾಡಿಗಳು ಏನ್ ಮಾಡ್ತವೆ. ಒಂದ್ ನಿಮಿಷ ಸಚಿವರೇ, ಸನ್ಮಾನ್ಯ ಸಚಿವರೇ, ಬಾಡಿಗಳು ಏನ್ರಿ ಮಾಡ್ಬೇಕು? ನಾಳೆ ಬೆಳಿಗ್ಗೆ ಅವ್ರನ್ನ ಇದಕ್ಕೆ ಅಲ್ಲಿ ಮಾತಾಡ್ಸಕ್ ಜನಗಳು. ಅದೇ ಸನ್ಮಾನ್ಯ ಅಧ್ಯಕ್ಷರೇ, ಇದು ಕೌನ್ಸಿಲ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಸದಸ್ಯರ ನಿರ್ಣಯದ ಮೇಲೆ ಇದನ್ನು ಮಾಡಿದ್ರೆ ಭ್ರಷ್ಟಾಚಾರ ವ್ಯವಸ್ಥೆ ಕಡಿವಾಣ ಹಾಕಿದಾಗ ಆಗ್ತದೆ. ಇಲ್ಲದಿದ್ರೆ ನೀವು ಡೈರೆಕ್ಟ್ ಆಗಿ ಇದನ್ನು ಕಮಿಷನರ್ ಇವರಿಗೆ ಕೊಟ್ಟರೆ ನಾಳೆ ಇನ್ನು ಯಾರನ್ನು ಕೇಳೋದಿಲ್ಲ ಜನ. ಆಲ್ರೆಡಿ ಬಿಲ್ ಪಾಸ್ ಆಗ್ಬಿಟ್ಟಿದೆ. ಒಂದ್ ಸೈಡ್ ದಯವಿಟ್ಟು ಕೆಲವೊಂದು ಮಾರ್ಗಸೂಚನೆ ಬದಲಾವಣೆ ಮಾಡಿ ಬಿಲ್ ಪಾಸ್ ಮಾಡಿ ದಯವಿಟ್ಟು. ಚೀಫ್ ಆಫೀಸರ್ಗೆ ಒಂದು ನಿಮಿಷ ಅಲ್ಲ, ಆಡಳಿತ ಪಕ್ಷ ಎಲ್ರಿಗೂ ಸಮಸ್ಯೆ ಆಗ್ತದೆ ಈ ರೀತಿಯ ಬಿಲ್ ಅನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ರೆ. ಈಗ ಸದಸ್ಯರಿಗೆ ಯಾವುದೇ ಮರ್ಯಾದೆ ಇಲ್ಲದಂತಾಗತ್ತೆ ಇದು. ಹರೀಶ್ ಪೂಂಜಾ, ಏನ್ ಸರ್ ಇದು? ಚುನಾಯಿತ ಪ್ರತಿನಿಧಿಗಳಿಗೆ ಅಗೌರವಾಗುವಂತ ನಿರ್ಣಯವನ್ನ ನಮ್ಮ ಸದನದಿಂದನೇ ಮಾಡಿ ಕಳಿಸೋದು ನಮಗೆ ನಾವೇ ಮಾಡಿಕೊಂಡಂತ ಒಂದು ಘೋರ ಅವಮಾನ. ನೀವು ಚುನಾಯಿತ ಪ್ರತಿನಿಧಿಗಳ ವಿಶ್ವಾಸ ಇಲ್ಲದವ ಕಮಿಷನರ್ ಮೇಲೆ ಹೆಂಗೆ ವಿಶ್ವಾಸ ಇಡಕತ್ರಿ? ಇದು ನೇರವಾಗಿ ಭ್ರಷ್ಟಾಚಾರಕ್ಕೆ ನಾಂದಿ ಆಡ್ತೈತಿ, ಭ್ರಷ್ಟಾಚಾರ ಹೆಚ್ಚಿಗೆ ಮಾಡ್ತೈತಿ. ಕೌನ್ಸಿಲ್ ಮೇಲೆ ಇರೋ ಮತ್ತೆ ಯಾವ ಮುನ್ಸಿಪಾಲ್ಟಿ ಮೆಂಬರ್ ಸೇಕರಿಸ್ತಾರೆ ನೀವು? ಈಗ ಹೋಗಿ ತಡ್ರಿ, ನೀವು ಮುನ್ಸಿಪಾಲ್ಟಿ ಮೆಂಬರ್ ಇರ್ತೀರಿ, ನಾನು ಮುನ್ಸಿಪಾಲ್ಟಿ ಮೆಂಬರ್ ಅದಾನೆ. 224 ಜನ ಸದಸ್ಯರು ಕೂಡ ಮುನ್ಸಿಪಾಲ್ಟಿ ಮೆಂಬರ್ ಅದಾರ. ಇನ್ ಟೈಮ್ ಕರೆಸಬೇಕಾಗಿದ್ದು ನಮ್ಮ ಕರ್ತವ್ಯ. ದಯವಿಟ್ಟು ಚೀಫ್ ಆಫೀಸರು, ಕಮಿಷನರ್ ಕಡೆ ಈ ಅಧಿಕಾರವನ್ನು ಕೊಟ್ಟಬೇಡಿ. ತಡ್ರಿ ವಿಶ್ವನಾಥ್ ತಡ್ರಿ, ನೀವು ಈ ಅಧಿಕಾರವನ್ನು ಚೀಫ್ ಆಫೀಸರ್ಗೆ ಕೊಟ್ಟರೆ ಪ್ರಜಾಪ್ರಭುತ್ವಕ್ಕೆ ಮಾಡುವಂಥ ದೊಡ್ಡ ಅಪಮಾನ ಮತ್ತು ಭ್ರಷ್ಟಾಚಾರಕ್ಕೆ ಮಾಡಿಕೊಡುವಂಥ ದೊಡ್ಡ ರಹದಾರಿಯನ್ನು ರಹಮಾನ್ ಖಾನ್ ತಾವು ಕಲ್ಪಿಸಿಕೊಟ್ಟಂಗೆ ಕಿರಿಯ ಅಪಕಾರ್ತಿಯನ್ನು ನೀವು ಪಡ್ಕೋಬೇಡ್ರಿ.